ಇನ್ನು ಕಾಂಗ್ರೆಸ್ 135 ಮತಗಳಿಂದ ಫ್ರಾಡ್ ಮಾಡಿ ಗೆದ್ದಿದೆ. ಕಾಂಗ್ರೆಸ್ಸಿಗರಿಗೆ ಮತಗಳ್ಳತನ ಮಾಡೋದು ಗೊತ್ತಿದೆ. ಕೈ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಕಾರ್ತಾ ಇದ್ದಾರೆ. ಇವಿಎಂ ಬಗ್ಗೆ ಮಾತನಾಡೋದಕ್ಕೆ ಇವರಿಗೆ ನೈತಿಕತೆ ಇದೆಯಾ? ಇವಿಎಂ ಕರೆಕ್ಟ್ ಆಗಿತ್ತು, ಆದರೆ ಬ್ಯಾಲೆಟ್ನಲ್ಲಿ ವೋಟ್ ಬಂದಿತ್ತು. ಅಂತಹ ಬ್ಯಾಲೆಟ್ನ್ನೇ ಕಳ್ಳತನ ಮಾಡಿತ್ತು ಕಾಂಗ್ರೆಸ್. ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಮತಗಳ್ಳತನಕ್ಕೆ ಸುಲಭ. ನಿಮ್ಮ ಯೋಗ್ಯತೆ ಏನು ಅಂತ ರಾಜ್ಯದ ಜನತೆಗೆ ಗೊತ್ತಿದೆ. 3 ವರ್ಷಗಳಿಂದಲೂ ಕೂಡ ಜೀವರಾಜ್ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಕೊನೆಗೂ ಜೀವರಾಜ್ ಗೆದ್ದಿದ್ದಾರೆ, ಸತ್ಯಕ್ಕೆ ಜಯ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಬ್ಯಾಲೆಟ್ ಪೇಪರ್ ಇದ್ರೇನೆ ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಆಗೋದು. ದೊಡ್ಡಬಳ್ಳಾಪುರ ನಗರದ ಹೊರವಲಯದ ಬಾಶೆಟ್ಟಿಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು. ಯೋಗ್ಯತೆ ಏನು ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಇವಿಎಂ ಕರೆಕ್ಟ್ ಆಗಿತ್ತು, ಆದರೆ ಬ್ಯಾಲೆಟ್ನಲ್ಲಿ ವೋಟ್ ಬಂದಿತ್ತು. ಇವಿಎಂ ಬಗ್ಗೆ ಮಾತನಾಡುವಂತಹ ನೈತಿಕತೆ ನಿಮಗೆ, ನೈತಿಕ ಹಕ್ಕಿದೆಯಾ ನಿಮಗೆ? ಕಳೆದ 3 ವರ್ಷಗಳಿಂದ ಜೀವರಾಜ್ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ದೀವಿ. ನಾನು ಕೂಡ ಆ ಭಾಗದ ಸಂಸದನ ಸಂದರ್ಭದಲ್ಲಿ ಬೆಂಬಲವನ್ನ ಕೊಟ್ಟಿದ್ದೆ. ಕೊನೆಗೆ ಜೀವರಾಜ್ ಗೆದ್ದಿದ್ದಾರೆ. ನೆನೆಯೇ ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಅಂತ ಪಟಾಕಿ ಹೊಡೆದ್ರು ಅಂತ ಹೇಳ್ಬಿಟ್ಟು ಕೊನೆಗೂ ಸತ್ಯಕ್ಕೆ ಗೆಲುವಾಗಿದೆ ಅಂತ ಹೇಳ್ಬಿಟ್ಟು ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ ಈ ವಿಚಾರವಾಗಿ. ಇಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ ಫ್ರಾಡ್ ಮಾಡಿ ಮತಗಳ್ಳತನ ಮಾಡಿ ಗೆದ್ದಿದ್ಯಾ? ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. ಇವಿಎಂ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? ಇವಿಎಂ ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವ್ದು ಬ್ಯಾಲೆಟ್ ಅಲ್ಲಿ ವೋಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನೇ ಕಳ್ತನ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವರು ಚುನಾವಣೆಯಲ್ಲಿ. ಇವತ್ತು ನಿನ್ನೆ ಕೋರ್ಟ್ ಕಳೆದ 3 ವರ್ಷದಿಂದ ಜೀವರಾಜ್ ಅವರು ನಿರಂತರವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ವಿ, ಯಾಕಂದ್ರೆ ಆ ಕಾಲದಲ್ಲಿ ನಾನು ಅಲ್ಲಿ MP ಆಗಿದ್ದೆ. ಕೊನೆಗೂ ಅವ್ರು ಗೆದ್ದಿದ್ದಾರೆ. ನಿನ್ನೆ ಎಲ್ಲ ಗಲಾಟೆ, ಈ ಚುನಾವಣೆ ಕೌಂಟ್ ಆಗೋದಕ್ಕೆ ಮೊದಲೇ ಕಾಂಗ್ರೆಸ್ ಅವರು ಪಟಾಕಿ ಹೊಡೆದ್ರು. ಅಂದ್ರೆ ಅಲ್ಲೂ ಮ್ಯಾನಿಪುಲೇಟ್ ಮಾಡಕ್ಕೆ ಹೊರಟಿದ್ರು ಸರ್ಕಾರ ಹಿಡ್ಕೊಂಡು. ಕೊನೆಗೂ ಸತ್ಯಕ್ಕೆ ಜಯ ಆಗಿದೆ. ಜೀವರಾಜ್ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ ಮತಗಳ್ಳತನ ಮಾಡ್ತಾ ಇದೆ. ಅವರಿಗೆ ಬ್ಯಾಲೆಟ್ ಪೇಪರ್ ಇದ್ರೇನೆ ಕಳ್ಳತನ ಮಾಡಕ್ಕೆ ಸರಿ ಇದೆ ಅನ್ನುವಂಥದ್ದನ್ನ ಅವರು ದೇಶಕ್ಕೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಒಬ್ರ ಮೇಲೊಬ್ರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವಿಚಾರವಾಗಿ ಯಾವಾಗ ಬಿಜೆಪಿ ಏನೋ ಮಸಲತನ ಮಾಡಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂತು. ಇದೀಗ ಶೋಭಾ ಕರಂದ್ಲಾಜೆ ಸಿಡಿದೇ ಹೇಳ್ತಾ ಇದ್ದಾರೆ. ಅವ್ರ ಯೋಗ್ಯತೆ ಏನು ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಇವಿಎಂ ಬಗ್ಗೆ ಮಾತನಾಡ್ತಿದ್ದಾರೆ. ಅಲ್ಲಿ ಏನೆಲ್ಲ ಆಯ್ತು ಅನ್ನೋದು ಕೂಡ ಗೊತ್ತಿದೆ. ಬ್ಯಾಲೆಟ್ ವೋಟ್ ಬಂದಿತ್ತು ಅಂತ ಬ್ಯಾಲೆಟ್ ಅನ್ನೇ ಕಳ್ತನ ಮಾಡಿತ್ತು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಚೀಮಾರಿ ಹಾಕ್ತಾ ಇದ್ದಾರೆ.